ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಸೊ ಈಗ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತ್ ತಗೊಳ್ಳಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ ಮತ್ತು ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ಗಳಿದೆ, ಫ್ಯೂಚರ್ ಎನರ್ಜಿ ಏನಿರುತ್ತೆ, ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ಫಸ್ಟ್ ಎನರ್ಜಿ ನೋಡಿದ್ರೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಇದೆ. ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ. ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೂ ನೀವು ಹಾರ್ಟ್ಗಿಂತ ಮೈಂಡ್ ಜಾಸ್ತಿ ಯೂಸ್ ಮಾಡ್ತೀರಾ. ಯು ಥಿಂಕ್ ಟೂ ಮಚ್ ಬಿಫೋರ್ ಆ್ಯಕ್ಟಿಂಗ್. ನೀವು ಯಾವುದನ್ನೇ ಆ್ಯಕ್ಷನ್ ತಗೊಳ್ಬೇಕಾದ್ರೂ ಅದಕ್ಕಿಂತ ಮೊದಲು ತುಂಬ ಥಿಂಕ್ ಮಾಡ್ತೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ತುಂಬ ಸ್ಲೋ ಆಗ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಕನ್ಫ್ಯೂಷನ್ ಜಾಸ್ತಿ ಇದೆ, ಡಿಲೇ ಜಾಸ್ತಿ ಇದೆ, ಡೌಟ್ ಜಾಸ್ತಿ ಇದೆ, ಈ ರೀತಿ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಡಿಸೈಡ್ ಮಾಡಬೇಕಾದ್ರೆ ಇಷ್ಟೊಂದು ಯೋಚನೆ ಯಾಕೆ ಮಾಡ್ತೀರಾ ಅಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ವಿಷಯ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿಯ ಮ್ಯಾಟರ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬ ಥಿಂಕ್ ಮಾಡ್ತೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ದೇರ್ ಮೈಂಡ್, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ಮೈಂಡ್ ಎನರ್ಜಿಯನ್ನು ನೋಡಿದರೆ ಈ ವ್ಯಕ್ತಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಬಟ್ ಸ್ವಲ್ಪ ಫ್ರಸ್ಟ್ರೇಷನ್ ಕೂಡ ಇದೆ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಲೈಫ್ನಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ಮನಿ ಅದು ಓಕೆ ಆಗಿದೆ, ನಾಲೆಡ್ಜ್ ಅದು ನಿಮ್ಮಲ್ಲಿ ಇದೆ, ಲೈಫ್ ಸ್ಟೇಬಲ್ ಆಗಿದೆ, ಬಟ್ ಪ್ರಾಬ್ಲಮ್ ಒಂದೇ ಡಿಸಿಷನ್ ಮೇಕಿಂಗ್ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ನೇಚರ್ನ ನೀವು ಚೇಂಜ್ ಮಾಡಿಕೊಂಡ್ರೆ ಲೈಫ್ನಲ್ಲಿ ಇನ್ನೂ ತುಂಬ ಮುಂದೆ ಹೋಗ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ದೇರ್ ಹಾರ್ಟ್, ಅವರ ಹೃದಯದ ನಿಜವಾದ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋಣ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಅಥವಾ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಇವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನೀವು ಹೊರಗಡೆ ತುಂಬ ಕೂಲ್ ಆಗಿರ್ಬೋದು, ಬಟ್ ಮನಸ್ಸಿನ ಒಳಗಡೆ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ. ನೀವು ತುಂಬ ಇಂಟೆಲಿಜೆಂಟ್ ಪರ್ಸನ್, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ, ತುಂಬ ಮೆಚ್ಯೂರ್ ಸೋಲ್ ನೀವು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೀಕ್ರೆಟ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವ್ರು ಅಂದ್ಕೊಳ್ತಾರೆ ನೀವು ನಿಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರೋ, ಬಟ್ ಅವರು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮಗಿಂತ ಹೆಚ್ಚಾಗಿ ಇವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಒಬ್ಬ ಕ್ರಿಯೇಟರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಏನೇ ಮಾಡಿದ್ರು ಅದರಲ್ಲಿ ಸಕ್ಸಸ್ ತಗೊಳ್ಳೋದು ಜಾಸ್ತಿ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಯು ಆರ್ ಮೀಟ್ ಫಾರ್ ಸಕ್ಸಸ್ ಅನ್ನೋ ಫೀಲಿಂಗ್ ಇದೆ ಅವರಿಗೆ. ಬಟ್ ಅಗೈನ್ ಒಂದು ಕಂಡೀಷನ್ ಇದೆ, ಇಫ್ ಯು ಸ್ಟಾಪ್ ಓವರ್ ಥಿಂಕಿಂಗ್. ನೀವು ಓವರ್ ಥಿಂಕಿಂಗನ್ನು ನಿಲ್ಲಿಸಬೇಕು. ಇನ್ನು ಇಲ್ಲಿ ಬ್ಲಾಕೇಜ್ ಎನರ್ಜಿ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಗ್ಯಾಪ್ ಕ್ರಿಯೇಟ್ ಆಗಿರ್ಬೋದು. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಲವ್ ಇಲ್ಲ ಅಂತಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಕಾಣಿಸ್ತಾ ಇದೆ ಅಂದರೆ ಡಿಲೇ, ಕನ್ಫ್ಯೂಷನ್ ಅನ್ನೋದು ಕಾಣಿಸ್ತಾ ಇದೆ. ಅದು ನೀವು ಮಾಡ್ತಾ ಇದ್ದೀರಾ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ನೀವು ವೆಯ್ಟ್ ಮಾಡ್ತೀರಾ, ಅವರು ಕೂಡ ವೆಯ್ಟ್ ಮಾಡ್ತಾರೆ, ಬಟ್ ನೋ ಒನ್ ಟೇಕ್ಸ್ ಆ್ಯಕ್ಷನ್. ಯಾರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಆ ಎನರ್ಜಿ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಟೇಕ್ ಆ್ಯಕ್ಷನ್, ಸ್ಟಾಪ್ ಥಿಂಕಿಂಗ್ ಟೂ ಮಚ್. ತುಂಬ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಮಾಡೋದನ್ನು ಬಿಡಿ, ನೆಗೆಟಿವ್ ಥಿಂಕಿಂಗ್ ಮಾಡೋದನ್ನು ಬಿಡಿ. ಫ್ಲೋ ಯುವರ್ ಹಾರ್ಟ್ ಲಿಟ್ಲ್ ಬಿಟ್ ಮೋರ್. ನಿಮ್ಮ ಹಾರ್ಟ್ನ ಮಾತನ್ನು ಕೂಡ ಕೇಳಿ. ಟ್ರಸ್ಟ್ ಯುವರ್ ಫೀಲಿಂಗ್, ನಾಟ್ ಓನ್ಲಿ ಲಾಜಿಕ್.
ಕೇವಲ ಲಾಜಿಕ್ಕಾಗೇ ಥಿಂಕ್ ಮಾಡಬೇಡಿ. ನಿಮ್ಮ ಫೀಲಿಂಗನ್ನು ಕೂಡ, ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ಕೂಡ ಟ್ರಸ್ಟ್ ಮಾಡಿ. ಹಾಗಾದರೆ ಈ ರಿಲೇಷನ್ಶಿಪ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು ಅನ್ನೋ ರೀತಿ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇದು ಟೋಟಲಿ ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುವ ಎನರ್ಜಿ ಕಾಣ್ತಾ ಇದೆ. ನೀವು ಸರಿಯಾಗಿ ಡಿಸಿಷನ್ ತೊಗೊಂಡ್ರೆ ಎಲ್ಲವೂ ಸರಿಯಾಗಿ ನಡೆಯುತ್ತೆ. ಸ್ಲೋ ಪ್ರೋಗ್ರೆಸ್ ಆದರೆ ಕನ್ಫ್ಯೂಷನ್ ಕಂಟಿನ್ಯೂ ಆಗುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇಫ್ ಯು ಚೇಂಜ್, ನೀವೇನಾದರೂ ಚೇಂಜ್ ಆದರೆ ಸ್ಟ್ರಾಂಗ್ ಬಾಂಡಿಂಗ್ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಅನ್ನೋದು ಆಗುತ್ತೆ. ಚಾನ್ಸ್ ಇದೆ ಬಟ್ ಎಫರ್ಟ್ ಬೇಕು ಅನ್ನೋ ರೀತಿ ಮೆಸೇಜ್ ಇದೆ. ಇನ್ನು ಸೀಕ್ರೆಟ್ ಫೀಲಿಂಗ್ಸ್ ಏನು, ಅವರು ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ನಿಮ್ಮ ಜೊತೆ ಲೈಫ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಬಟ್ ಅವರು ಫಿಯರ್ ಇಟ್ಕೊಂಡಿದ್ದಾರೆ. ರಿಜೆಕ್ಷನ್ ಫಿಯರ್ ಇದೆ, ಕನ್ಫ್ಯೂಷನ್ ಫಿಯರ್ ಇದೆ. ಯಾವುದೋ ಒಂದು ರೀತಿಯಲ್ಲಿ ನೀವು ಅವರನ್ನು ರಿಜೆಕ್ಟ್ ಮಾಡ್ತೀರೇನೋ ಅನ್ನೋ ರೀತಿ ಕೂಡ ಹೆದರಿಕೆ ಇದೆ ಅವ್ರಿಗೆ. ಯು ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್ ಅನ್ನೋ ರೀತಿ ಇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಬಟ್ ಮಿಸ್ಸಿಂಗ್ ಅನ್ನೋದು ಏನಿದೆ ಅಂದರೆ ಡಿಸಿಷನ್. ನೀವು ಡಿಸಿಷನನ್ನು ಸರಿಯಾಗಿ ತಗೊಳ್ತಾ ಇಲ್ಲ, ಆ್ಯಕ್ಷನ್ ಸರಿಯಾಗಿ ತಗೊಳ್ತಾ ಇಲ್ಲ ಅನ್ನೋ ರೀತಿ ಕೂಡ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಲವ್ ಇದೆಯಾ ಅಂತ ನೋಡೋದಾದರೆ ಸ್ಟ್ರೈಟ್ ಆಗಿ ಹೇಳಬೇಕು ಅಂದರೆ ಹೌದು, ಈ ಕನೆಕ್ಷನ್ನಲ್ಲಿ ಲವ್ ಇದೆ. ಬಟ್ ಇದು ನಾರ್ಮಲ್ ಲವ್ ಅಲ್ಲ, ಇಲ್ಲಿ ಕಾಂಪ್ಲಿಕೇಟೆಡ್ ಕೂಡ ಕಾಣಿಸ್ತಾ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈಗ ಸೈಲೆಂಟ್ ಲವ್, ಸ್ವಲ್ಪ ಅನ್ಎಕ್ಸ್ಪ್ರೆಸ್ಡ್ ಫೀಲಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಲವ್ ಈಸ್ ದೇರ್ ಬಟ್ ನಾಟ್ ಎಕ್ಸ್ಪ್ರೆಸ್ಡ್ ಪ್ರಾಪರ್ಲಿ. ಈ ವ್ಯಕ್ತಿ ಅಥವಾ ನೀವು ಹೈಡ್ ಮಾಡ್ಕೊಳ್ತಾ ಇದ್ದೀರಾ, ಆ ಎನರ್ಜಿ ಕಾಣ್ತಾ ಇದೆ. ಈ ಕನೆಕ್ಷನಲ್ಲಿ ಬಿಗ್ಗೆಸ್ಟ್ ಇಶ್ಯೂ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್. ಇಲ್ಲಿ ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೀವು ಯೋಚನೆ ಮಾಡ್ತೀರಾ ಬಟ್ ಹೇಳ್ಕೊಳ್ಳೋದಿಲ್ಲ. ಅವರು ಫೀಲ್ ಮಾಡ್ಕೊಳ್ತಾರೆ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಇಬ್ಬರು ಒಂದೇ ಸಿಚುವೇಶನ್ನಲ್ಲಿ ಇದ್ದೀರಾ, ಹೇಳಬೇಕು ಬಟ್ ಹೇಗೆ ಹೇಳೋದು ಈ ರೀತಿ. ಅಂದರೆ ಈ ವ್ಯಕ್ತಿ ನಿಮಗೆ ಲೇಟ್ ರಿಪ್ಲೈಸ್ ಮಾಡ್ತಾ ಇರ್ಬೋದು, ನೋ ಕ್ಲಾರಿಟಿ, ಕನ್ಫ್ಯೂಷನ್ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಕಾಂಟ್ಯಾಕ್ಟ್ ಎನರ್ಜಿಯನ್ನು ನೋಡೋದಾದರೆ ಈ ರೀಡಿಂಗಲ್ಲಿ ಕಾಂಟ್ಯಾಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಅಂದರೆ ಸಿಚುವೇಶನ್ ಈಗ ಯಾವುದೇ ರೀತಿ ಇರಬಹುದು, ನಿಮ್ಮ ರಿಲೇಷನ್ಶಿಪ್ ಯಾವುದೇ ರೀತಿ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಫೈಟ್ ಬಂದಿರ್ಬೋದು, ಬಟ್ ಕಾಂಟ್ಯಾಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಅದು ಸಡನ್ನಾಗಿ ಆಗದೇ ಇದ್ದರೂ ಕೂಡ ಸ್ಲೋ ಎನರ್ಜಿ ಕಾಣ್ತಾ ಇದೆ. ಮೆಸೇಜ್ ಬರ್ತಾ ಇದೆ ಅಥವಾ ಕ್ಯಾಶುವಲ್ ಟಾಕ್ ಕೂಡ ಸ್ಟಾರ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಇನ್ನು ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ ಎನರ್ಜಿಯ ಮೂಲಕ ನೋಡೋಣ. ಈಗ ಎನರ್ಜಿಯನ್ನು ನೋಡಿದ್ರೆ ಇವತ್ತಿನ ಎನರ್ಜಿ ಪ್ರಕಾರ ಡಿಸ್ಟೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಈಗೋ ಸ್ವಲ್ಪ ಜಾಸ್ತಿನೇ ಇದೆ. ಓವರ್ ಥಿಂಕಿಂಗ್ ತುಂಬ ಇದೆ. ಇಬ್ಬರೂ ಕೂಡ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅವರು ಫಸ್ಟ್ ಸ್ಟೆಪ್ ತಗೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ನೋ ಮೂಮೆಂಟ್. ಇಬ್ಬರೂ ಕೂಡ ಅದೇ ರೀತಿ ಇದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಓಪನ್ ಆಗುತ್ತೆ, ಫೀಲಿಂಗ್ ಕ್ಲಿಯರ್ ಆಗುತ್ತೆ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣ್ತಾ ಇದೆ. ಯುವರ್ ಆ್ಯಕ್ಷನ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಅವರು ಕೂಡ ಆ್ಯಕ್ಷನ್ ತಗೊಳ್ಬೇಕು, ನೀವು ಕೂಡ ಆ್ಯಕ್ಷನ್ ತಗೊಳ್ಬೇಕು, ಆ ಎನರ್ಜಿ ಇದೆ. ಈ ವ್ಯಕ್ತಿ ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಇರಬಹುದು, ಈಗೋ ತೋರಿಸ್ತಾ ಇರ್ಬೋದು, ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ಬೋದು, ಬಟ್ ಅವರು ಕಂಪ್ಲೀಟ್ಲಿ ಮೂವ್ ಆನ್ ಆಗಿಲ್ಲ. ಅವರು ಸ್ಟಿಲ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದೆ ಮತ್ತೆ ನಿಮ್ಮ ಹತ್ರ ಬರುವ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಇವರು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಕಾಲ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ಬಟ್ ಇಲ್ಲಿ ಬ್ಲಾಕೇಜ್ ಏನು ಇದೆ ಅಂದರೆ ಓವರ್ ಥಿಂಕಿಂಗ್, ಫಿಯರ್ ಆಫ್ ರಿಜೆಕ್ಷನ್, ಈಗೋ, ಇದನ್ನು ಕ್ಲಿಯರ್ ಮಾಡದೇ ಇದ್ದರೆ ರಿಲೇಷನ್ಶಿಪ್ ಸ್ಟಕ್ ಆಗಿಬಿಡುತ್ತೆ. ಹಾಗಾಗಿ ಇಬ್ಬರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಓವರ್ ಥಿಂಕಿಂಗ್ ಬಿಡಬೇಕು, ಅದೇ ರೀತಿ ಈಗೋ ಬಿಡಬೇಕು. ರಿಲೇಷನ್ಶಿಪ್ಪಲ್ಲಿ ಓಪನ್ ಕಮ್ಯುನಿಕೇಷನ್ ಇಟ್ಕೋಬೇಕು. ಲಾಂಗ್ ಟರ್ಮ್ ಎನರ್ಜಿಯನ್ನು ನೋಡಿದ್ರೆ ಈ ಕನೆಕ್ಷನ್ ಕಂಪ್ಲೀಟ್ಲಿ ಬ್ರೇಕ್ ಆಗಿಲ್ಲ, ಮತ್ತೆ ಮತ್ತೆ ಕನೆಕ್ಟ್ ಆಗ್ತಾ ಇದೆ. ಇದು ಕಾರ್ಮಿಕ್ ಟೈಪ್ ಕನೆಕ್ಷನ್ ಕೂಡ ಆಗಿರ್ಬೋದು, ಆ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಮತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಚಾಯ್ಸ್ ಅನ್ನೋದು ನಿಮಗೂ ಕೂಡ ಅವಕಾಶ ಇದೆ, ಅವ್ರಿಗೂ ಕೂಡ ಅವಕಾಶ ಇದೆ. ಸೈಲೆಂಟ್ ಇದ್ದರೆ ನೀವು ಅವರನ್ನು ಕಳ್ಕೊಳ್ಬೇಕಾಗಬಹುದು ಅಥವಾ ಆ ವ್ಯಕ್ತಿ ಕೂಡ ನಿಮ್ಮನ್ನು ಕಳ್ಕೋಬೇಕಾಗಬಹುದು. ಆ್ಯಕ್ಷನ್ ತಗೊಂಡ್ರೆ ರಿಲೇಷನ್ಶಿಪ್ ಗ್ರೋ ಆಗುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಅದನ್ನು ಕೇಳಿ, ಓವರ್ ಥಿಂಕಿಂಗ್ ಕಡಿಮೆ ಮಾಡಿ. ಅಂದರೆ ಆ ವ್ಯಕ್ತಿ ಯಾವ ರೀತಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಜೆನ್ಯೂನ್ ಆಗಿದ್ದಾರಾ, ಪ್ರೀತಿ ಇದೆಯಾ, ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರಾ, ಲವ್ ಮಾಡ್ತಾ ಇದ್ದಾರಾ, ಇದೆಲ್ಲವೂ ನಿಮಗೆ ಗೊತ್ತಿರುತ್ತೆ. ಅಂದರೆ ಸಿಚುವೇಶನ್ ಈಗ ಯಾವುದೇ ರೀತಿ ಇರ್ಬೋದು, ಬಟ್ ನಿಮ್ಮ ಮೇಲೆ ಯಾವ ರೀತಿಯ ಒಪಿನಿಯನ್ ಇದೆ ಅದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮ ಹಾರ್ಟ್ ಹೇಳೋದನ್ನು ಕೇಳಿ. ಒಂದು ಸ್ಮಾಲ್ ಸ್ಟೆಪ್ ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು. ಯುವರ್ ಲವ್ ನೀಡ್ಸ್ ಕರೇಜ್. ಇಬ್ಬರಿಗೂ ಕೂಡ ಧೈರ್ಯ ಇರಬೇಕು. ಇಬ್ಬರೂ ಕೂಡ
ಸ್ಟೆಪ್ ತಗೊಂಡ್ರೆ, ಕಮ್ಯುನಿಕೇಷನನ್ನು ಕ್ಲಿಯರ್ ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗುವ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ರೀಡಿಂಗಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಾವು ರಿಲ್ಯಾಕ್ಸ್ ಆಗಿ ಡೀಪ್ ಬ್ರೀತನ್ನು ತಗೊಂಡು ಕಣ್ಣು ಮುಚ್ಕೊಂಡು ಯಾವ ವ್ಯಕ್ತಿಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ ಮತ್ತು ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಯೂನಿವರ್ಸ್ ಗೈಡೆನ್ಸ್ ಯಾವ ರೀತಿ ಕೊಡ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಫಸ್ಟ್ ಎನರ್ಜಿಯನ್ನು ನೋಡ್ತಾ ಇದ್ದರೆ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಲವ್ ಬಗ್ಗೆ ಕನ್ಫ್ಯೂಸ್ ಆಗಿದ್ದೀರಾ ಅಂತ. ಅಂದರೆ ಯು ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಲವ್ ಬಟ್ ಯು ಡೀಪ್ಲಿ ಕ್ರೇವ್ ಇಟ್. ಅವ್ರು ಫೀಲ್ ಮಾಡ್ತಾ ಇದ್ದಾರೆ ನೀವು ಲವ್ ಹುಡುಕ್ತಾ ಇದ್ದೀರಾ ಬಟ್ ನೀವು ಅದನ್ನು ಶೋ ಮಾಡೋದಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ನಿಮಗೆ ತುಂಬ ಲವ್ ಬೇಕು, ಆದರೆ ಅದನ್ನು ನೀವು ತೋರಿಸ್ಕೊಳ್ತಾ ಇಲ್ಲ. ನೀವು ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ, ಬೋಲ್ಡ್ ಆಗಿ, ಲಿಟ್ಲ್ ಬಿಟ್ ರೂಡ್ ಆಗಿರ್ತೀರ ಬಟ್ ಇನ್ಸೈಡ್ ವೆರಿ ಸಾಫ್ಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಹೊರಗಡೆಯಿಂದ ತುಂಬ ಗಟ್ಟಿಯಾಗಿ ಕಾಣ್ತೀರಾ, ತುಂಬ ಒರಟಾಗಿ ಕಾಣ್ತೀರಾ, ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿದ್ದೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಹೃದಯದ ನಿಜವಾದ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋಣ. ಹಾರ್ಟ್ ಎನರ್ಜಿಯನ್ನು ನೋಡಿದ್ರೆ ತುಂಬ ಬ್ಯೂಟಿಫುಲ್ ಎನರ್ಜಿ ಕಾಣ್ತಾ ಇದೆ. ಅವ್ರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ನೀವು ತುಂಬ ಕೇರಿಂಗ್ ಪರ್ಸನ್, ಲವ್ವಿಂಗ್ ಸೋಲ್, ನರ್ಚರಿಂಗ್ ಎನರ್ಜಿ ಕಾಣ್ತಾ ಇದೆ. ನೀವು ಯಾರಿಗಾದರೂ ಹೆಲ್ಪ್ ಬೇಕಾದರೆ ನೀವು ಫಸ್ಟ್ ಪರ್ಸನ್ ಆಗಿ ಮುಂದೆ ನಿಲ್ತೀರಾ. ಅಂದರೆ ನಿಮ್ಮ ಕೈಲಾದ ಸಹಾಯ ನೀವು ಮಾಡ್ತೀರಾ. ಆ ರೀತಿ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹಾರ್ಟ್ ಏನಿದೆ ಒಂದು ಗೋಲ್ಡನ್ ಹಾರ್ಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ನೀವು ಯಾವ ರೀತಿಯ ವ್ಯಕ್ತಿ ಅಂದರೆ ಔಟರ್ ಪರ್ಸ್ನಾಲಿಟಿ ನಿಮ್ಮದು ಸ್ಟ್ರಿಕ್ಟ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಇನ್ನರ್ ಸೋಲ್ ಸಾಫ್ಟ್ ಆಗಿದೆ, ಲವ್ವಿಂಗ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ನೀವು ಯಾವ ರೀತಿ ಅಂತ ಥಿಂಕ್ ಮಾಡ್ತಾರೆ ಅಂದರೆ ಒಂದು ಸಲ ನೀವು ತುಂಬ ಲವ್ ಕೊಡ್ತೀರಾ ಎಲ್ರಿಗೂ, ಆದರೆ ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಹೊರಗಡೆಯಿಂದ ನೀವು ಯಾವ ರೀತಿ ಇರ್ಬೋದು ಅಂದರೆ ನನಗೆ ಯಾರೂ ಬೇಕಾಗಿಲ್ಲ, ಐ ಆಮ್ ಸ್ಟ್ರಾಂಗ್ ಅಲೋನ್, ಬಟ್ ನಿಮ್ಮ ಹಾರ್ಟ್ ನಿಜವಾದ ಲವ್ವನ್ನು ನೀವು ಬಯಸ್ತಾ ಇದ್ದೀರಾ, ನೀವು ಲವ್ಗಾಗಿ ಕಾಯ್ತಾ ಇದ್ದೀರಾ ಬಟ್ ಸೈಲೆಂಟ್ ಆಗಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ನಲ್ಲಿ ಲವ್ ಇದೆಯಾ ಅಂತ ನೋಡೋದಾದರೆ ಎಸ್, ಲವ್ ಅನ್ನೋದು ಕಾಣ್ತಾ ಇದೆ ಬಟ್ ಫುಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಇಬ್ಬರು ಫೀಲ್ ಮಾಡ್ತಾ ಇದ್ದೀರಾ ಬಟ್ ಹೇಳ್ಕೊಳ್ತಾ ಇಲ್ಲ. ರಿಸಲ್ಟ್ ಸೈಲೆಂಟ್ ಲವ್ ಸ್ಟೋರಿ. ಆ ರೀತಿಯ ಎನರ್ಜಿ ಇವತ್ತಿನ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಫ್ಯೂಚರ್ ಎನರ್ಜಿಯನ್ನು ನೋಡಿದ್ರೆ 2 ದಾರಿ ಕಾಣ್ತಾ ಇದೆ. ಇಲ್ಲಿ ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಯಾವುದೇ ರೀತಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫೈಟ್ ನಡೆದಿರ್ಬೋದು, ಮಾತುಕತೆ ನಡೀತಾ ಇದ್ರೂ ಕೂಡ ತುಂಬ ಕಡಿಮೆ ಮಾತುಕತೆ ನಡೀತಾ ಇರ್ಬೋದು, ಬಟ್ ಡಿಸ್ಟೆನ್ಸ್ ಕಂಟಿನ್ಯೂ ಆಗಿರೋ ರೀತಿ ಕಾಣ್ತಾ ಇದೆ. ನೋ ಕ್ಲಾರಿಟಿ, ಸ್ಲೋ ಕನೆಕ್ಷನ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಮುಂದಿನ ಎನರ್ಜಿ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಸ್ಟ್ರಾಂಗ್ ಬಾಂಡಿಂಗ್ ಆಗೋ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲ್ ಕನೆಕ್ಷನ್ ಡೀಪ್ ಆಗಿದೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಎಕ್ಸ್ಪ್ರೆಷನ್ ಅನ್ನೋದು ಇಲ್ಲ. ನೀವು ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಬಟ್ ಹೇಳ್ಕೊಳ್ತಾ ಇಲ್ಲ. ಯಾರೋ ಒಬ್ಬರು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಅನ್ನೋದು ಸ್ಟಕ್ ಆಗಿರೋ ರೀತಿ ಎನರ್ಜಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಬಿ ರಿಯಲ್, ಶೋ ಯುವರ್ ಟ್ರೂ ಫೀಲಿಂಗ್ಸ್, ಡೋಂಟ್ ಹೈಡ್ ಯುವರ್ ಲವ್. ನಿಮ್ಮ ಲವ್ನ ನೀವು ಹೈಡ್ ಮಾಡ್ಕೋಬೇಡಿ. ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳಿ. ಇಟ್ಸ್ ಸೇಫ್ ಟು ಲವ್, ಅಂದರೆ ಲವ್ಗೆ ಅದು ಸೇಫ್ ಅನ್ನೋ ರೀತಿ ನೀವು ಓಪನ್ ಆಗಿ ಹೇಳ್ಕೊಂಡ್ರೆ ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಸೀಕ್ರೆಟ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಸ್ಪೆಷಲ್ ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಅವ್ರಿಗೆ ಡೌಟ್ ಇದೆ, ನಿಮಗೆ ಇವರು ಇಂಪಾರ್ಟೆಂಟಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ನೀವು ಕೇರ್ ತಗೊಳ್ತೀರಾ, ಲವ್ ತೋರಿಸ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ನಿಮ್ಮ ಲೈಫ್ನಲ್ಲಿ ಏನೇ ಆಗಿರ್ಬೋದು ಬಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು
ನಿಮಗೆ ಒಂದು ಅಡ್ವೈಸ್ ಏನು ಅಂದರೆ, ನೀವು ತುಂಬ ಸ್ಟ್ರಾಂಗ್ ಆಗಿರೋದು ತಪ್ಪಲ್ಲ, ಬಟ್ ಸಾಫ್ಟ್ ಆಗಿರೋದು ವೀಕ್ನೆಸ್ ಕೂಡ ಅಲ್ಲ. ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಆಗಿದೆ, ಅದನ್ನು ಹೈಡ್ ಮಾಡ್ಕೋಬೇಡಿ. ಯುವರ್ ಲವ್ ಈಸ್ ಯುವರ್ ಸ್ಟ್ರೆಂತ್. ಇವತ್ತಿನ ಎನರ್ಜಿಯಲ್ಲಿ 2 ಆಪ್ಷನ್ 1 ಆಪ್ಷನ್ ನಂಬರ್ 2 ಎರಡಲ್ಲೂ ಕೂಡ ಹಿಡನ್ ಲವ್ ಅನ್ನೋದು ಕಾಣಿಸ್ತಾ ಇದೆ. ಲವ್ ಇದೆ, ಈ ಕನೆಕ್ಷನ್ನಲ್ಲೂ ಕೂಡ ಲವ್ ಇದೆ, ಬಟ್ ಹಿಡನ್ ಆಗಿದೆ. ಓಪನ್ ಆಗಿ ತೋರಿಸೋ ಲವ್ ಅನ್ನೋ ರೀತಿ ಎನರ್ಜಿ ಇವತ್ತಿನ ಎನರ್ಜಿ ಕಾಣ್ತಾ ಇಲ್ಲ. ಸೈಲೆಂಟ್ ಆಗಿದೆ, ಡೀಪ್ ಎಮೋಷ್ನಲ್ ಲವ್. ವಿಶೇಷವಾಗಿ ನಿಮ್ಮ ಸೈಡಲ್ಲಿ ನೀವು ತುಂಬ ಡೀಪಾಗಿ ಫೀಲ್ ಮಾಡ್ತೀರಾ, ಬಟ್ ಹೊರಗಡೆ ಶೋ ಮಾಡ್ಕೊಳ್ತಾ ಇಲ್ಲ. ಅಂದರೆ ಈಗ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಹಾಗಾಗಿ ನೀವು ಸೈಲೆಂಟ್ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನೋವು ಮಾಡಿರ್ಬೋದು ಪಾಸ್ಟಲ್ಲಿ, ಅದರಿಂದ ನೀವು ಸೈಲೆಂಟ್ ಆಗಿರ್ಬೋದು. ಅಥವಾ ನೀವು ಮೆಸೇಜ್ ಕಾಲ್ ಮಾಡಿದ್ರು ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅವಾಯ್ಡ್ ಮಾಡಿರ್ಬೋದು. ಇದೆಲ್ಲ ಕಾರಣದಿಂದ ನೀವು ಸೈಲೆಂಟ್ ಆಗಿರ್ಬೋದು. ಅವರು ಇದನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ನಿಜವಾಗಿ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಸ್ಟ್ರಾಂಗ್ ಆಗಿ ಕಾಣ್ತೀರಾ, ಬಟ್ ಒಳಗಡೆಯಿಂದ ತುಂಬ ಪ್ಯೂರ್ ಆಗಿದ್ದೀರಾ, ತುಂಬ ಲವ್ ಅನ್ನೋದು ಇದೆ ಅಂತ ಇವ್ರಿಗೆ ಗೊತ್ತಿದೆ. ಇನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಂಟ್ಯಾಕ್ಟ್ ಎನರ್ಜಿ ಇದೆಯಾ ಅಂತ ನೋಡೋಣ. ಮುಂದೆ ಕಾಂಟ್ಯಾಕ್ಟ್ ಆಗುವ ಚಾನ್ಸ್ ಇದೆಯಾ? ಎಸ್, ಕಾಂಟ್ಯಾಕ್ಟ್ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಅಂದರೆ ಸ್ಮಾಲ್ ಮೆಸೇಜಸ್ ಬರ್ಬೋದು, ಕ್ಯಾಶುವಲ್ ಟಾಕ್ ಮತ್ತು ಬಾಂಡಿಂಗ್ ಬಿಲ್ಡ್ ಆಗುವ ಎನರ್ಜಿ ಕಾಣ್ತಾ ಇದೆ. ಸ್ಲೋ ಬಟ್ ಸ್ಟಡಿ ಕಮ್ಯುನಿಕೇಷನ್ ಆಗುವ ಎನರ್ಜಿ ಕಾಣ್ತಾ ಇದೆ. ಇಬ್ಬರು ಕೂಡ ಫೀಲ್ ಮಾಡ್ತಾ ಇದ್ದೀರಾ, ಹೈಡ್ ಮಾಡ್ಕೊಳ್ತಾ ಇದ್ದಾರೆ ಒಬ್ಬರು ಅನ್ನೋ ಎನರ್ಜಿ ಕಾಣ್ತಾ ಇದೆ. ನೋ ಕ್ಲಾರಿಟಿ, ಸೈಲೆಂಟ್ ಎಮೋಷ್ನಲ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ದೇರ್ ನೆಕ್ಸ್ಟ್ ಮೂವ್, ಅವರು ಏನು ಮುಂದೆ ಮಾಡಬಹುದು ಅಂತ ನೋಡೋಣ. ಅವರು ಕಂಪ್ಲೀಟ್ಲಿ ನಿಮ್ಮಿಂದ ದೂರ ಆಗಿಲ್ಲ. ಅಂದರೆ ನಾನು ಮೊದಲೇ ಹೇಳಿದಾಗೆ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಬಟ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ರಿಯಾಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮುಂದೆ ಸ್ಮಾಲ್ ಸ್ಟೆಪ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ಅದು ಬಿಗ್ ಸ್ಟೆಪ್ ಆಗಿ ಕೂಡ ಮುಂದುವರಿಬಹುದು, ಆ ಎನರ್ಜಿ ಇದೆ. ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಬ್ಲಾಕೇಜ್ ಇದೆ ಅಂತ ನೋಡೋದಾದರೆ, ಬಿಗ್ಗೆಸ್ಟ್ ಬ್ಲಾಕ್ ನೀವು ನಿಮ್ಮ ಫೀಲಿಂಗ್ಸ್ನ ಅಥವಾ ಇವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇರೋದು. ಫಿಯರ್ ಕಾಣ್ತಾ ಇದೆ, ಈಗೋ ಇದೆ, ಪಾಸ್ಟಲ್ಲಿ ಹರ್ಟ್ ಆಗಿದ್ದೀರಾ ನೀವು. ಇದು ಕ್ಲಿಯರ್ ಆಗದೆ ಇದ್ದರೆ ಲವ್ ಸ್ಟಕ್ ಆಗಿರುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಯ ಕಡೆಯಿಂದ ನೀವು ಪಾಸ್ಟಲ್ಲಿ ತುಂಬ ಹರ್ಟ್ ಆಗಿದ್ದೀರಾ, ತುಂಬ ಇಗ್ನೋರ್ ಮಾಡಿದ್ದಾರೆ, ತುಂಬ ಅವಾಯ್ಡ್ ಮಾಡಿದ್ದಾರೆ. ಇವರ ಬಿಹೇವಿಯರಿಂದ ರೂಡಾಗಿ ನಡ್ಕೊಂಡಿದ್ದಾರೆ. ನೀವು ಕಾಲ್ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಿಲ್ಲ, ಅಥವಾ ಸೈಲೆಂಟ್ ಆಗಿದ್ದಾರೆ, ಕೋಲ್ಡ್ ಬಿಹೇವಿಯರ್ ತೋರಿಸಿದ್ದಾರೆ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಇನ್ನು ಲಾಂಗ್ ಟರ್ಮ್ ಫ್ಯೂಚರ್, ಮುಂದಿನ ಜೀವನದಲ್ಲಿ ಏನಾಗಬಹುದು ಅಂತ ನೋಡೋದಾದರೆ, ಈ ಕನೆಕ್ಷನ್ ಸ್ಲೋಲಿ ಗ್ರೋ ಆಗುವ ಎನರ್ಜಿ ಕಾಣ್ತಾ ಇದೆ. ಸ್ಟ್ರಾಂಗ್ ಬಾಂಡ್ ಮತ್ತೆ ಕನೆಕ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ತುಂಬ ಜನರಿಗೆ ಚಾನ್ಸಸ್ ಇದೆ, ಆ ರೀತಿ ಎನರ್ಜಿ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.